ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನೀವು 15 ಮಾರ್ಕ್ ಪ್ರಾಬ್ಲಮ್ಸನ್ನು ಆಲ್ರೆಡಿ ನೋಡಿದ್ದೀರಿ. ನೆಕ್ಸ್ಟ್ ಈ ಥರ್ಡ್ ವಿಡಿಯೋದಲ್ಲಿ ಕೂಡ ಒಂದು 15 ಮಾರ್ಕ್ ಪ್ರಾಬ್ಲಮ್ನ ಸೊಲ್ಯೂಷನ್ಸನ್ನು ಹೀಗಿದೆ ನೋಡ್ಕೊತ ಬನ್ನಿರಿ. ಫಾರ್ ಎಕ್ಸಾಂಪಲ್ ಈಗ ಕೊಟ್ಟಿರ್ತಕ್ಕಂಥ ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ನೋಡಿರಿ ಅವರು, ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ವಿಜಯ್ ಕಂಪನಿ ಲಿಮಿಟೆಡ್ ಬೆಳಗಾಂ, ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. Then provide the information regarding the problem like equity and liabilities, assets. Then total 1,75,200, 1,85,200. Then assets also 1,75,200, 1,85,200 is there. Then compare to the statement of assets and liabilities concern notes to accounts available in the video 2016 and 2017. Then ultimately including this problem additional information like depreciation on plant rupees 4,000 and building rupees 4,000, tax paid rupees 19,000, interim dividend rupees 8,000 was paid during the 2017. ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ, ಕೊಟ್ಟಿರ್ತಕ್ಕಂಥ 15 ಮಾರ್ಕ್ಸ್ ಪ್ರಾಬ್ಲಮ್ನಲ್ಲಿ ಫಸ್ಟ್ ಏನು ಮಾಡಬೇಕಂತ ಹೇಳಿದ್ದೀನಿ ನಾನು, ಅಡ್ಜಸ್ಟ್ಮೆಂಟನ್ನು ನೋಡಬೇಕು. ಅಡ್ಜಸ್ಟ್ಮೆಂಟಲ್ಲಿ ಯಾವುದಾದ್ರೂ ಡಿಪ್ರಿಷಿಯೇಷನ್ ಏನಾದರೂ ಕೊಟ್ಟಿದ್ದರೆ, ಅಂದರೆ ಯಾವುದಾದ್ರೂ ಫಿಕ್ಸ್ಡ್ ಅಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಪ್ರಿಷಿಯೇಷನ್ನ ಅವ್ರು ಏನಾದರೂ ಕೊಟ್ಟಿದ್ದರೆ ಫಸ್ಟ್ ನಾವೇನು ಮಾಡಬೇಕಂದ್ರೆ ಆ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟನ್ನು ನಾವು ಓಪನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹಾಗಾದರೆ ಈಗ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಿ, ಫಸ್ಟು ವರ್ಕಿಂಗ್ ನೋಟ್ಸನ್ನು ಬರ್ಕೋಬೇಕಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಡಿಪ್ರಿಷಿಯೇಷನ್ಗೆ ಕೊಟ್ಟಿದ್ದಾರೆ, ಡಿಪ್ರಿಷಿಯೇಷನ್ ಅಕೌಂಟನ್ನು ಮಾಡಬೇಕು. ಅದಕ್ಕೆ ನೋಟ್ ನಂಬರ್ 1 ಅಂತ ಕೊಡ್ರಿ. ಹಿಂದಿನ ಪ್ರಾಬ್ಲಮ್ಮನ್ನು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಡೆಬಿಟ್ ಬ್ಯಾಲೆನ್ಸಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಂದು ಹಾಕ್ರಿ, ಕ್ರೆಡಿಟಲ್ಲಿ ಟು ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ರಿ. ಫಾರ್ ಎಕ್ಸಾಂಪಲ್ ಈ ಪ್ಲ್ಯಾಂಟ್ ಅಕೌಂಟನ್ನು ನೋಟ್ಸ್ ಟು ಅಕೌಂಟ್ಸನ್ನು ನೋಡೋದಾದರೆ, ನೋಟ್ಸ್ ಟು ಅಕೌಂಟ್ಸಲ್ಲಿ ಪ್ಲ್ಯಾಂಟ್ ಅಂದರೆ ನೋಟ್ ನಂಬರ್ 6ಗೆ ಹೋಗ್ಬಿಟ್ಟು ಅಲ್ಲಿ ಟ್ಯಾಂಜಬಲ್ ಅಸೆಟ್ಸ್ ಅಂತ ಇದೆ. ಟ್ಯಾಂಜಬಲ್ ಅಸೆಟ್ಸಲ್ಲಿ ಬಿಲ್ಡಿಂಗ್ ಇದೆ, ಪ್ಲ್ಯಾಂಟ್ ಇದೆ. ಪ್ಲ್ಯಾಂಟ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 37,000 ಕೊಟ್ಟಿದ್ದಾರೆ. ಆಮೇಲೆ 36,000 ಕೊಟ್ಟಿದ್ದಾರೆ. 37,000 ಅಂತಕ್ಕದ್ದು ಪ್ರೀವಿಯಸ್ ಇಯರು ಅಥವಾ ಓಪನಿಂಗ್ ಬ್ಯಾಲೆನ್ಸ್. ಅದು 2017ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? 36,000 ಕೊಟ್ಟಿದ್ದಾರೆ. ಅದು ಕ್ಲೋಸಿಂಗ್ ಬ್ಯಾಲೆನ್ಸು ಅಥವಾ ಕರೆಂಟ್ ಇಯರ್ ಅಂತ ಕೂಡ ಕರಿತೀವಿ. ಹಾಗಾದರೆ ಈ ಸ್ಟೇಟ್ಮೆಂಟನ್ನು ವರ್ಕಿಂಗ್ ನೋಟ್ಸಲ್ಲಿ ಬರೆಸಿದೆ ನೋಡಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, OB ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟ್ rupees 37,000. ದೆನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 36,000 rupeesನ ಹಾಕಿಬಿಡ್ರಿ. ಆ್ಯಸ್ ಯೂಶ್ವಲ್ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ? 4,000 ಕೊಟ್ಟಿದ್ದಾರೆ. 4,000 ಹಾಕಿಬಿಡ್ರಿ. ಅವೇ ಬರೀ ಎರಡೇ ಒಂದು ಡಿಪ್ರಿಸಿಯೇಷನ್ ಕೊಟ್ಟಿರೋದ್ರಿಂದ ಆ ಎರಡು ಅಮೌಂಟನ್ನು ಟೋಟಲ್ ಮಾಡಿರಿ. ಎಷ್ಟಾಗ್ತದ? 36,000 ಆಗ್ತದ. 36,000 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ, 4,000 ಡಿಪ್ರಿಸಿಯೇಷನ್ ಇದೆ, ಟೋಟಲ್ 40,000 ಆಯಿತು. ಈ ಕಡೆ ಡೆಬಿಟ್ ಬ್ಯಾಲೆನ್ಸಲ್ಲಿ 37,000 ಓಪನಿಂಗ್ ಬ್ಯಾಲೆನ್ಸ್ ಇದೆ. ಅದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಾಗುತ್ತೆ? 3,000 ಆಗ್ತದೆ. ಅಲ್ಲಿಗೆ 40,000 ಟೋಟಲ್ ಟ್ಯಾಲಿ ಆಗ್ತದೆ. ದೆನ್ ಸೇಮ್ ವೇ ಬಿಲ್ಡಿಂಗ್ ಅಕೌಂಟಿಗೆ ಕೂಡ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಟ್ರೇಸ್ ಔಟ್ ಮಾಡಬೇಕು. ಮೇಲೆ ಪ್ಲ್ಯಾಂಟ್ ಅಕೌಂಟ್ ಏನು ಮಾಡಿದಿರೋ ಪ್ರೊಸೀಜರು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಓಪನಿಂಗ್ ಬ್ಯಾಲೆನ್ಸಲ್ಲಿ ಅವ್ರು ಎಷ್ಟು ಕೊಟ್ಟಿದ್ದಾರೆ ನೋಡಿರಿ. ನೋಟ್ಸ್ ಟು ಅಕೌಂಟ್ಸ್ ಹೋಗಿ ನೋಟ್ ನಂಬರ್ 6ಅಲ್ಲಿ 40,000 ಕೊಟ್ಟಿದ್ದಾರೆ, 36,000 ಕೊಟ್ಟಿದ್ದಾರೆ. ಇಲ್ಲಿ ಕೂಡ ವರ್ಕಿಂಗ್ ನೋಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನು 40,000, 36,000 ಇದೆ. ಇಲ್ಲಿ ಕೂಡ ಕ್ರೆಡಿಟಲ್ಲಿ ಟೋಟಲ್ ಮಾಡಿದರೆ 40,000 ಆಗ್ತದೆ. ಡೆಬಿಟಲ್ಲಿ 40,000 ಆ್ಯಕ್ಯುರೇಟ್ ಇರೋದ್ರಿಂದ ದೆರ್ ಈಸ್ ನೋ ಕ್ವಶನ್ ಆಫ್ ಬ್ಯಾಲೆನ್ಸಿಂಗ್ ಫಿಗರ್. ಒಂದು ಗಮನಕ್ಕೆ ಇಟ್ಕೊಳ್ರಿ, ಡೆಬಿಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದ್ದರೆ ಅದನ್ನು ನಾವು ಪರ್ಚೇಸ್ ಆಫ್ ಅಸೆಟ್ ಅಂತ ಕರಿತೀವಿ. ಒಂದು ವೇಳೆ ಈ ಕ್ರೆಡಿಟಲ್ಲಿ ಏನಾದರೂ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದ್ದರೆ ಅದನ್ನು ಸೇಲ್ ಅಂತ ಕರಿತೀವಿ ನಾವು. ದೆನ್ ಇಲ್ಲಿ ಈ ಫಾರ್ ಎಕ್ಸಾಂಪಲ್ ಈಗ ಪ್ಲ್ಯಾಂಟ್ ಅಕೌಂಟ್ ನೋಡಿರಿ, ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಬಂತು, ಬ್ಯಾಲೆನ್ಸಿಂಗ್ ಫಿಗರ್ 3,000 ಬಂತು. ಸೊ ಅದನ್ನು ನಾವು ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಪರ್ಚೇಸನ್ನು ನಾವೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಬಟ್ ಇಲ್ಲಿ ಬಿಲ್ಡಿಂಗ್ ಅಕೌಂಟಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲ. ಸೊ ಹಾಗಾಗಿ ಅದನ್ನು ನಿಲ್ಲ ಅಂತ ತೋರಿಸ್ಬೇಕು. ಇದು ಫಸ್ಟ್ 2 ವರ್ಕಿಂಗ್ ನೋಟನ್ನು ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ ಸ್ಟೆಪ್ ಏನು? ಪ್ರಿಪ್ರೇಷನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದೆ ಅಂದರೆ ಫಸ್ಟು ಫಂಡ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಕೆಂಡ್ ಒನ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು. ಥರ್ಡ್ ಒನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಈಗ ಫಸ್ಟ್ ಏನು ಮಾಡಿದ್ದೀರಿ ಅಂದರೆ ನೀವು 2 ಸಬ್ ವರ್ಕಿಂಗ್ ನೋಟನ್ನು ಮಾಡ್ಕೊಂಡಿದ್ದೀರಿ. ಇಲ್ಲಿ ಫಸ್ಟ್ ಬರಿಬೇಕು. ಏನು ಬರಿಬೇಕು?
ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಬರೀರಿ. ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಬರೆದ್ಮೇಲೆ ಅಲ್ಲಿ ಆ್ಯಸ್ ಪರ್ ದ ಫಾರ್ಮೆಟು ಪರ್ಟಿಕ್ಯುಲರ್ಸು, ಅಮೌಂಟ್ ಕಾಲಮು, ಟೋಟಲ್ ಕಾಲಮ್ ಅಂತ ಹಾಕಬೇಕು. ದೆನ್ ಇಲ್ಲಿ ಆ್ಯಸ್ ಪರ್ ದ ಫಾರ್ಮೆಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕರೆಂಟ್ ಇಯರ್ ಅಂದರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಟ್ರೇಸ್ ಔಟ್ ಮಾಡಿರಿ. ಎಲ್ಲಿ ಸಿಗುತ್ತೋ ಅದು ನೋಟ್ ನಂಬರ್ 2ದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಇದೆ ನೋಡಿರಿ. 16,000 ಇದೆ, 13,000 ಇದೆ. ನಮ್ಮದು ಕರೆಂಟ್ ಇಯರು 2017 ಆಗಿರೋದ್ರಿಂದ 13,000 ನಾವು ಇಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರೆದು ಬಿಡಬೇಕು. ಈ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಬರೆದ ಕೂಡಲೇ ನೀವೇನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಫಸ್ಟ್ ಅಡ್ಜಸ್ಟ್ಮೆಂಟಿಗೆ ಹೋಗಬೇಕು. ಹೌದಾ? ಅಲ್ಲಿ ಅಡ್ಜಸ್ಟ್ಮೆಂಟಿಗೆ ಹೋದ್ನಪ್ಪ ಅಂದರೆ ಅಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಷಿಯೇಷನ್ 2 ಇದಾವೆ, ಅವನ್ನ 2 ಹಾಕಿಬಿಡ್ಬೇಕು. ಡಿಪ್ರಿಷಿಯೇಷನ್ ಯಾವುದು? ಡಿಪ್ರಿಷಿಯೇಷನ್ ಆನ್ ಪ್ಲ್ಯಾಂಟು 4,000, ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗು 4,000, ಅದನ್ನು ಅಲ್ಲಿಗೆ ಹಾಕಿಬಿಡಬೇಕು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ. ನೆಕ್ಸ್ಟ್ ಏನೇನು ನೋಡಿರಿ, ಅದೇ ಅಡ್ಜಸ್ಟ್ಮೆಂಟಲ್ಲಿ ಟ್ಯಾಕ್ಸ್ ಪೇಡ್ ಅಂತ ಕೊಟ್ಟಿದ್ದಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಡ್, ಅದರ ಹೆಸರು ಇನ್ನೊಂದು ಹೆಸರು. ಅಲ್ಲಿ 19,000 ಕೊಟ್ಟಿದ್ದಾರೆ ಅಂದರೆ ಅದನ್ನು 19,000 ಹಾಕ್ಬಿಡ್ರಿ. ಆಮೇಲೆ ಅದೇ ಅಡ್ಜಸ್ಟ್ಮೆಂಟಲ್ಲಿ ಇಂಟರಿಮ್ ಡಿವಿಡೆಂಡ್ ಅಂತ ಕೊಟ್ಟಿದ್ದಾರೆ, ಅದು 8,000 ಇದೆ, ಅದನ್ನು ಹಾಕಿಬಿಡ್ರಿ. ಅಂದರೆ ಫಸ್ಟ್ ಏನು ಮಾಡಬೇಕಂದ್ರೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಏನಿರ್ತಾವೋ ಸಾಮಾನ್ಯವಾಗಿ ಅವು ಇಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಬರ್ತಾವೆ, ಅವನ್ನೆಲ್ಲ ಐಟಮನ್ನು ಹಾಕಿಬಿಡಬೇಕು. ಉಳಿದಿರೋದು ಒಂದು ಏನಂದರೆ ಜನರಲ್ ರಿಸರ್ವ್ಸ್ ಅಂತ ಇದೆ ನೋಡಿರಿ. ಜನರಲ್ ರಿಸರ್ವ್ಸ್ ಎಷ್ಟಿದೆ? 14,000 ಇದೆ, 18,000 ಇದೆ. ಆ ಎರಡು ಅಮೌಂಟ್ನ ಡಿಫ್ರೆನ್ಸ್ ಎಷ್ಟು ಬರ್ತದೆ ನೋಡಿರಿ, ಅದು 4,000. ಈ ಪ್ರಾಬ್ಲಮಲ್ಲಿ ಸ್ವಲ್ಪ ಅಲ್ಲಿ ಜನರಲ್ ರಿಸರ್ವ್ ಮಿಸ್ಟೇಕ್ ಆಗಿದೆ. 28,000 36,000 ಇದೆ, ಅದು ಅಲ್ಲ. 14,000 ಮತ್ತು 16,000 ಅದರ ಡಿಫ್ರೆನ್ಸ್ ಎಷ್ಟಾಗ್ತದೆ ಅಂದರೆ 4,000 ರೂಪಾಯಿ ಅಂತಂದು ಬರೆದು ಬಿಡಬೇಕು. ಆಮೇಲೆ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತದೆ? 39,000 ಆಗ್ತದೆ. ಮೇಲ್ಗಡೆ ಇರ್ತಕ್ಕಂಥದ್ದು 13,000 ಮತ್ತು 39,000 ನಾವೇನಾದರೂ ಅದನ್ನು ಆ್ಯಡ್ ಮಾಡಿದಂದರೆ 52,000 ರುಪೀಸ್ ಬರ್ತದೆ. ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಈ ನಾನ್ ಆಪರೇಟಿಂಗ್ ಇನ್ಕಮ್ಸಲ್ಲಿ ಯಾವೂ ಇಲ್ಲ, ಓನ್ಲಿ ಒಂದೇ ಇರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಅದು ಯಾವುದಂದರೆ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟಿದೆ? 16,000 ಇದೆ. ಆ 16,000 ನಾವು ಡಿಡಕ್ಷನ್ ಮಾಡಿದಂದರೆ 36,000 ಬರುತ್ತೆ. ಈ 36,000 ನಾವು ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ಇದನ್ನು ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಟ್ರಾನ್ಸ್ಫರನ್ನು ಮಾಡಬೇಕು. ದೆನ್ ನೆಕ್ಸ್ಟ್ ಸ್ಟೆಪ್ ಏನಂದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಆದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸ್ಗಳನ್ನು ಹೇಳಿದ್ದೀನಿ ನಾನು. ಅದೇ ಏನಂದರೆ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮ್, ಡಿಕ್ರೀಸ್ ಆದರೆ ಡಿಕ್ರೀಸ್ ಕಾಲಮ್. ಬಟ್ ಕರೆಂಟ್ ಲೈಬಿಲಿಟೀಸ್ ಮಾತ್ರ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಕಾಲಮ್, ಡಿಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮ್. ಸೊ ಹಾಗಾದರೆ ಇಲ್ಲಿ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೋಡಬೇಕಂದ್ರೆ ಫಸ್ಟ್ ಕರೆಂಟ್ ಅಸೆಟ್ಸನ್ನು ಟ್ರೇಸ್ ಔಟ್ ಮಾಡಿರಿ. ಕರೆಂಟ್ ಅಸೆಟ್ಸನ್ನು ಟ್ರೇಸ್ ಔಟ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಇದೆ ನೋಡಿರಿ. ಫಾರ್ ಎಕ್ಸಾಂಪಲ್ ಈಗ ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟರೀಸ್ ಅಂತ ಇದೆ, ಟ್ರೇಡ್ ರಿಸೀವಬಲ್ಸ್ ಅಂತ ಇದೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಇದೆ. ಅಂದರೆ ಇಲ್ಲಿ ಇನ್ವೆಂಟರೀಸಲ್ಲಿ ಯಾವ ಐಟಮು, ಟ್ರೇಡ್ ರಿಸೀವಬಲಲ್ಲಿ ಯಾವ ಐಟಮು, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸಲ್ಲಿ ಯಾವ ಐಟಮ್ ಇದಾವೆ ಅನ್ನೋದನ್ನು ಎಲ್ಲಿ ಸಿಗ್ತಾವಂದರೆ ನೋಟ್ಸ್ ಟು ಅಕೌಂಟ್ಸಲ್ಲಿ ಹುಡುಕಬೇಕು. ಆದರೆ ಇನ್ವೆಂಟ್ರಿ ಏನಿದೆ ನೋಡಿರಿ, ಫಾರ್ ಎಕ್ಸಾಂಪಲಲ್ಲಿ ಇನ್ವೆಂಟ್ರೀಸ್ ಕೆಳಗಡೆ ಏನೇನು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಹಾಗಾದರೆ ಇನ್ವೆಂಟ್ರಿ ಅಂದರೆ ನೋಟ್ ನಂಬರ್ 9, ಅದರಲ್ಲಿ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಸ್ಟಾಕ್ ಎಷ್ಟಿದೆ? 30,000, 23,400. ದೆನ್ ಟ್ರೇಡ್ ರಿಸೀವಬಲಲ್ಲಿ ಎಷ್ಟಿದೆ ನೋಡಿರಿ, ಡೆಟಾರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಲೆಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕೊಟ್ಟಿದ್ದಾರೆ. ದೆನ್ ಬಿಲ್ಸ್ ರಿಸೀವಬಲ್ ಅಂತ ಕೊಟ್ಟಿದ್ದಾರೆ. ಹಿಯರ್ ದೇರ್ ಇಸ್ ನೋ ಕ್ವಶನ್ ಆಫ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸು. ನೆಕ್ಸ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ 66,600 ಇದೆ, 15,200 ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಕರೆಂಟ್ ಅಸೆಟ್ಸನ್ನು 1 by 1 ಹಾಕಂತ ಹೋಗಬೇಕಿಲ್ಲ. ಇದರಲ್ಲಿ ಸೊಲ್ಯೂಷನಲ್ಲಿ ಕರೆಂಟ್ ಅಸೆಟ್ಸ್ ಬರ್ದೇನು. ಫಸ್ಟ್ ಏನಿದೆ? ಇನ್ವೆಂಟ್ರಿ ಅಂತ ಇದೆ. ಇನ್ವೆಂಟ್ರಿಯಲ್ಲಿ ಫಸ್ಟ್ ಒನ್ ಯಾವುದಿದೆ? ಸ್ಟಾಕ್ ಇದೆ. ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 30,000, 23,400. ಈ ಡಿಕ್ರೀಸ್ ಆಗ್ತದೆ, ಡಿಕ್ರೀಸ್ ಕಾಲಮಲ್ಲಿ ಹಾಕಿಬಿಡ್ರಿ 6,600. ದೆನ್ ಟ್ರೇಡ್ ರಿಸೀವಬಲಲ್ಲಿ ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ? 17,600 ಕೊಟ್ಟಿದ್ದಾರೆ, 18,400 ಕೊಟ್ಟಿದ್ದಾರೆ. ಡಿಫ್ರೆನ್ಸ್ 800 ಇನ್ಕ್ರೀಸ್ ಆಗ್ತದೆ, ಇನ್ಕ್ರೀಸ್ ಕಾಲಮಲ್ಲಿ ಹಾಕಿಬಿಡ್ರಿ. ದೆನ್ ಅದೇ ಟ್ರೇಡ್ ರಿಸೀವಬಲ್ಸಲ್ಲಿ ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ, 2,000 ಇದೆ, 13,200 ಇದೆ, ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮಲ್ಲಿ ಹಾಕಿಬಿಡ್ರಿ. ದೆನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ, 6,600 ಇದೆ, 15,200 ಇದೆ. ಡಿಫ್ರೆನ್ಸ್ ಎಷ್ಟಾಗ್ತದೆ? 8,600 ಆಗ್ತದೆ, ಹಾಕಿಬಿಡ್ರಿ. ಇದು ನೋಡಿರಿ ಕರೆಂಟ್ ಅಸೆಟ್ಸು ಇಲ್ಲೆಲ್ಲವೂ ಐಟಮ್ಗಳನ್ನು
ಇನ್ಕ್ರೀಸ್ ಆದರೆ ಇನ್ಕ್ರೀಸ್ ಅಲ್ಲಿ ಹಾಕೀವಿ, ಡಿಕ್ರೀಸ್ ಆದರೆ ಡಿಕ್ರೀಸಲ್ಲಿ. ದೆನ್ ಈ ಕರೆಂಟ್ ಲೈಬಿಲಿಟೀಸ್ ಮಾತ್ರ ನೋಡಿರಿ, ಕರೆಂಟ್ ಲೈಬಿಲಿಟೀಸಲ್ಲಿ ಕೊಟ್ಟಿರ್ತಕ್ಕಂಥ ಐಟಮು ಎರಡೇ ಎರಡು, ಯಾವ ಅಂದರೆ ಟ್ರೇಡ್ ಪೇಬಲ್ಸು, ಶಾರ್ಟ್ ಟರ್ಮ್ ಪ್ರಾವಿಷನ್ಸು. ಟ್ರೇಡ್ ಪೇಬಲ್ಸಲ್ಲಿ ಯಾವಿದವು? ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 8,000 ಇದೆ, 5,400 ಇದೆ. ಡಿಫ್ರೆನ್ಸು 2,600 ಆಗ್ತದೆ. ಈಗ ಜನರಲ್ ಸೆನ್ಸ್ ನೋಡೋದಾದರೆ 8,000 5,400 ಅಂದರೆ ಕಡಿಮೆ ಆಯಿತು, ಅಂದರೆ ಡಿಕ್ರೀಸ್ ಕಾಲಮ್ ಹಾಕಬೇಕಾಗಿತ್ತು. ಬಟ್ ರೂಲ್ಸ್ ಏನು ಹೇಳಿದ್ದಾರೆ? ಇನ್ಕ್ರೀಸ್ ಆದರೆ ಡಿಕ್ರೀಸ್ ಕಾಲಮು, ಡಿಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮ್. ಸೊ ಹಾಗಾಗಿ ಇಲ್ಲಿ ಈ ಜನರಲ್ ಸೆನ್ಸು ಡಿಕ್ರೀಸ್ ಆಗ್ತದೆ, ಬಟ್ ಅದನ್ನು ಎಲ್ಲಿ ಶೋ ಮಾಡಬೇಕಂದ್ರೆ ಇನ್ಕ್ರೀಸ್ ಕಾಲಮಲ್ಲಿ ತೋರಿಸ್ಬೇಕು. ದೆನ್ ಬಿಲ್ಸ್ ಪೇಬಲು 1,200 ಕೊಟ್ಟಿದ್ದಾರೆ, ಅದು ಆಮೇಲೆ 800 ಕೊಟ್ಟಿದ್ದಾರೆ. ಡಿಫ್ರೆನ್ಸ್ 400 ಆಗ್ತದೆ. ಅದನ್ನು ಆ್ಯಕ್ಚುಲಿ ಜನರಲ್ ಸೆನ್ಸ್ ನೋಡೋದಾದರೆ ಡಿಕ್ರೀಸ್, ಬಟ್ ಅದನ್ನು ತೋರಿಸೋದು ಇನ್ಕ್ರೀಸ್ ಕಾಲಮಲ್ಲಿ. ದೆನ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, 16,000 18,000 ಇದೆ, 2,000 ಇನ್ಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಕಾಲಮಲ್ಲಿ ತೋರಿಸಿದ್ವಿ. ಸೊ ಹಾಗಾಗಿ ಈಗ ಅಲ್ಟಿಮೇಟ್ಲಿ ಇನ್ಕ್ರೀಸು ಮತ್ತು ಡಿಕ್ರೀಸ್ ಕಾಲಮನ್ನು ಟೋಟಲ್ ಮಾಡಬೇಕು. ಇನ್ಕ್ರೀಸ್ ಕಾಲಮ್ ಎಷ್ಟಾಗ್ತದೆ? 23,600 ಆಗ್ತದೆ. ಡಿಕ್ರೀಸ್ ಕಾಲಮು 8,600 ಆಗ್ತದೆ. ಆಮೇಲೆ ಯೂಶ್ವಲಿ ಅಕೌಂಟ್ಸನ್ನು ನಾವು ಕ್ಲೋಸ್ ಮಾಡಬೇಕಾದ್ರೆ ಡೆಬಿಟ್ ಆರ್ ಕ್ರೆಡಿಟ್ ಎರಡರಲ್ಲಿ ಯಾವ ಐಟಮ್ ಯಾವ ಅಮೌಂಟ್ ಜಾಸ್ತಿ ಇದೆಯೋ ಅದನ್ನು ಟೋಟಲ್ ಹಾಕಿಬಿಡ್ಬೇಕು. ಇಲ್ಲೆಷ್ಟಿದೆ? 23,600 ಹಾಕಿಬಿಟ್ಟು ಸಾಮಾನ್ಯವಾಗಿ ಬ್ಯಾಲೆನ್ಸಿಂಗ್ ಫಿಗರು ಡಿಕ್ರೀಸಲ್ಲಿ ಬರುತ್ತೆ, 15,000 ಬರುತ್ತೆ. ಡಿಕ್ರೀಸ್ ಕಾಲಮಲ್ಲಿ ಬಂದಿರೋದ್ರಿಂದ ಅದನ್ನು ನಾವು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಈ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ದೆನ್ ಥರ್ಡ್ ಸ್ಟೆಪ್ ಏನಿದೆ, ಈಗ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ರೆಡಿ ಮಾಡಬೇಕು. ಸಾಮಾನ್ಯವಾಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಂದ್ರೆ ಸೋರ್ಸಸ್ ಆಫ್ ಫಂಡು, ಅಮೌಂಟು, ಅಪ್ಲಿಕೇಶನ್ಸ್ ಆಫ್ ಫಂಡನ್ನು ಹಾಕಬೇಕು. ಇಲ್ಲಿ ಸಾಮಾನ್ಯವಾಗಿ ಸೋರ್ಸಸ್ ಆಫ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಶೇರ್ ಕ್ಯಾಪಿಟಲ್ ಅವ್ರ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, ಒಂದು ಸರಿ ಚೆಕ್ ಮಾಡಬೇಕು. ಪ್ರಾಬ್ಲಮ್ಗೆ ಹೋಗ್ಬಿಟ್ಟು ಅಲ್ಲಿ ನೋಟ್ ನಂಬರ್ 1 ಕೊಟ್ಟಿದ್ದಾರೆ. 1 ಲಕ್ಷ ಇದೆ, 1,20,000 ಇದೆ. ಸೊ 1,20,000 ಡಿಫ್ರೆನ್ಸ್ ಎಷ್ಟು ಬರ್ತದೆ? ಇಲ್ಲಿ 20,000 ಬಂದಿದೆ, 20,000 ಹಾಕಿಬಿಡ್ರಿ. ದೆನ್ ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಇದೆ. ಫಂಡ್ ಫ್ರಮ್ ಆಪರೇಷನ್ಸನ್ನು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಕಂಡು ಹಿಡಿದು ನೋಡಿರಿ ಎಷ್ಟು ಬಂದಿದೆ. ಅಲ್ಲಿ ಫಂಡ್ ಫ್ರಮ್ ಆಪರೇಷನ್ಸು 36,000 ಬಂದಿದೆ. ಇಲ್ಲಿ 36,000 ಮೆನ್ಷನ್ನ ಮಾಡಿದ್ದೀವಿ. ಇವು ಎರಡು ಐಟಮು ಫಂಡ್ ಸೋರ್ಸಸ್ ಆಫ್ ಫಂಡಲ್ಲಿ ಬರ್ತವೆ. ದೆನ್ ಈಗ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ಸ್ ಆಫ್ ಫಂಡ್ಸಲ್ಲಿ ಫಸ್ಟ್ ನಾವು ನೋಡ್ಕೊತ ಬರಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನಿದವು? ಅಡ್ಜಸ್ಟ್ಮೆಂಟಲ್ಲಿ ನಾವೀಗ ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಪೇಡ್ ಅಂತ ಇದೆ. ಆ ಟ್ಯಾಕ್ಸ್ ಪೇಡ್ ಎಲ್ಲಿನ ನಾವು ಮೊದಲೇ ಆಲ್ರೆಡಿ ನಾವು ಫಂಡ್ ಫ್ರಮ್ ಆಪ್ರೇಷನ್ಸಲ್ಲಿ ತೊಗೊಂಡಿದ್ದೀವಿ. ಅಲ್ಲಿ ಅದರ ಜೊತೆಗೆ ತೋರಿಸಿದ್ದೀವಿ. ಅದನ್ನು ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದೀವಿ? ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದೀವಲ್ಲ, ಅದೇ ಅಮೌಂಟನ್ನು 19,000 ಅಪ್ಲಿಕೇಶನ್ಸ್ ಆಫ್ ಫಂಡಲ್ಲಿ ಹಾಕಿಬಿಡ್ಬೇಕು. ದೆನ್ ಆಮೇಲೆ ಅದೇ ಅಡ್ಜಸ್ಟ್ಮೆಂಟಲ್ಲಿ ಇಂಟರಿಮ್ ಡಿವಿಡೆಂಡ್ ಅಂತ ಇದೆ ನೋಡಿರಿ. ಇಂಟರಿಮ್ ಡಿವಿಡೆಂಡ್ ಎಷ್ಟಿದೆ? 8,000 ಇದೆಲ್ಲ, 8,000 ಕೂಡ ಇದರಲ್ಲಿ ಹಾಕಿಬಿಡಬೇಕು. ದೆನ್ ವರ್ಕಿಂಗ್ ನೋಟಲ್ಲಿ ಏನಾದರೂ ಬ್ಯಾಲೆನ್ಸಿಂಗ್ ಫಿಗರ್ ಉಳಿದಿದ್ರೆ ಅದನ್ನೇ, ಫಾರ್ ಎಕ್ಸಾಂಪಲ್ ಈಗ ಪ್ಲ್ಯಾಂಟ್ ಅಕೌಂಟ್ ಇದೆ. ಪ್ಲ್ಯಾಂಟ್ ಅಕೌಂಟ್ ಏನು ಹೇಳ್ತದೆ? ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಉಳಿದತ್ತೆ. ಏನಿದೆ? ಪರ್ಚೇಸ್ ಆಫ್ ಪ್ಲ್ಯಾಂಟ್, ವರ್ಕಿಂಗ್ ನೋಟ್ ನಂಬರ್ 1, 3,000 ಬ್ಯಾಲೆನ್ಸ್ ಉಳಿದಿರೋದ್ರಿಂದ 3,000 ನೀವು ಇಲ್ಲಿ ಹಾಕಿಬಿಡಬೇಕು. ದೆನ್ ಬಿಲ್ಡಿಂಗ್ ಅಕೌಂಟ್ ನೋಡಿರಿ, ಅಲ್ಲಿ ಯಾವುದೇ ಬ್ಯಾಲೆನ್ಸಿಂಗ್ ಫಿಗರ್ ಉಳಿದಿಲ್ಲ, ಸೊ ನಿಲ್ ಅಂತ ತೋರಿಸ್ಬೇಕು. ದೆನ್ ಮತ್ತೆ ಯಾವುದಾದ್ರೂ ಅಸೆಟ್ಗಳು ನೋಟ್ಸ್ ಟು ಅಕೌಂಟ್ಸಲ್ಲಿ ನೋಡ್ಕೊತ ಬನ್ನಿರಿ. ನೋಟ್ಸ್ ಟು ಅಕೌಂಟಲ್ಲಿ ಶೇರ್ ಕ್ಯಾಪಿಟಲನ್ನು ಬಳಸ್ಕೊಂಡ್ರಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ಜನರಲ್ ರಿಸರ್ವ್ಸು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬಳಸ್ಕೊಂಡಿರಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಇದೆ ನೋಡಿರಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಡಿಬೆಂಚರ್ಸ್ ಏನಾಗಿತ್ತು? ರಿಡಮ್ಷನ್ ಆಗಿದೆ. ಸೊ ಹಾಗಾಗಿ ರಿಡಮ್ಷನ್ ಎಷ್ಟಾಗಿದೆ ಅಂದರೆ 10,000 ರುಪೀಸ್ ರಿಡಮ್ಷನ್ ಆಗಿದೆ. 20,000 ಇದ್ದದ್ದು 10,000 ಆಗಿರೋದ್ರಿಂದ 10,000 ನೀವು ಅಲ್ಲಿ ಹಾಕಿಬಿಡಬೇಕು. ಮತ್ತು ನೋಟ್ಸ್ ಟು ಅಕೌಂಟ್ಸನ್ನು ನೋಡ್ಕೊತ ಹೋಗ್ರಿ. ನೋಟ್ ನಂಬರ್ 4 ಇಲ್ಲೇನಿದೆ? ಟ್ರೇಡ್ ಪೇಬಲ್ಸ್ ಮುಗಿದೋಗಿದೆ, ಕ್ರೆಡಿಟಾರ್ಸ್ ಹಾಕಿವಿ, ಬಿಲ್ಸ್ ಪೇಬಲ್ ಹಾಕಿವಿ. ದೆನ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸಲ್ಲಿ ಕೂಡ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ಹಾಕಿದ್ದೀವಿ. ಟ್ಯಾಂಜಬಲ್ ಅಸೆಟ್ಸಲ್ಲಿ ಬಿಲ್ಡಿಂಗು ಪ್ಲ್ಯಾಂಟ್ ಆಲ್ರೆಡಿ ವರ್ಕ್ ಮಾಡಿದ್ದೀವಿ ಅದನ್ನು. ನೆಕ್ಸ್ಟ್ ಇಂಟ್ಯಾಂಜಬಲ್ ಅಸೆಟ್ಸಲ್ಲಿ ಗುಡ್ ವಿಲ್ ಅಂತ ಇದೆ, ಅದನ್ನು ಆಲ್ರೆಡಿ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ನೋಡ್ರಿ. ಅಲ್ಲಿ ಇನ್ವೆಸ್ಟ್ಮೆಂಟು ಲಾಂಗ್ ಟರ್ಮ್ ಅಂತ ಕೊಟ್ಟಿದ್ದಾರೆ ಅವರು. ಲಾಂಗ್ ಟರ್ಮ್ ಸಾಮಾನ್ಯವಾಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಲಾಂಗ್ ಟರ್ಮ್ ಇದ್ದರೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಶಾರ್ಟ್ ಟರ್ಮು ಇನ್ವೆಸ್ಟ್ಮೆಂಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಕೂಡ ಏನಾಗಿದೆ? ಇನ್ವೆಸ್ಟ್ಮೆಂಟು 30,000 ಇದ್ದದ್ದು
31,000 ಆಗಿರೋದ್ರಿಂದ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಸಂಬಂಧಪಟ್ಟಂಗೆ ಏನಾದರೂ ನೋಡಬೇಕು. ಅಲ್ಲಿ ಪರ್ಚೇಸ್ ಆಫ್ ಅಂದರೆ 30,000 ಇದ್ದದ್ದು 31,000 ಆಗಿದ್ದರಿಂದ 1,000 ಇನ್ಕ್ರೀಸ್ ಆಗಿರೋದ್ರಿಂದ ನಾವು ಅದನ್ನು 1,000 ಅಲ್ಲಿ ಇಂಡಿಕೇಟ್ ಮಾಡಬೇಕು. ಮತ್ತು ನೋಡೋದಾದರೆ ಇಲ್ಲಿ ಅಲ್ಟಿಮೇಟ್ಲಿ ಲಾಸ್ಟ್ ಒನ್ ಏನಿದೆ ಅಂದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಏನು ಪ್ರಾಬ್ಲಮ್ ಇದೆಯಲ್ಲ, ಅದು ಅಲ್ಟಿಮೇಟ್ಲಿ ಆನ್ಸರ್ ಎಷ್ಟು ಬಂದಿದೆ ನೋಡಿರಿ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 15,000 ಇದೆಲ್ಲ, ಅದನ್ನಿಲ್ಲಿ ಅಪ್ಲಿಕೇಶನ್ ಆಫ್ ಫಂಡಲ್ಲಿ ಬಂದಿರಬೇಕು. ಒಂದು ಗಮನದಲ್ಲಿ ಇಟ್ಕೊಳ್ರಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಡಿಕ್ರೀಸ್ ಕಾಲಮಲ್ಲಿ ಬಂದರೆ ಇದನ್ನು ಇನ್ಕ್ರೀಸ್ ಅಂತ ಕರಿತೀವಿ. ಇನ್ಕ್ರೀಸ್ ಕಾಲಮಲ್ಲಿ ಏನಾದರೂ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದ್ರೆ ಡಿಕ್ರೀಸ್ ಅಂತ ಕರಿಬೇಕು. ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಫಂಡಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂದಿದೆಯಲ್ಲ, ಇದನ್ನು ಅಪ್ಲಿಕೇಶನಲ್ಲಿ ತೋರಿಸ್ಬೇಕು. ಒಂದು ವೇಳೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಏನಾದರೂ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಬಂದರೆ ಅದನ್ನು ಸೋರ್ಸಸ್ ಆಫ್ ಫಂಡಲ್ಲಿ ತೋರಿಸ್ಬೇಕಾಗ್ತದೆ. ಅಂದರೆ ಅಲ್ಟಿಮೇಟ್ಲಿ ನಾವೇನು ಮಾಡ್ತೀವಿ, ಸೋರ್ಸಸ್ ಆಫ್ ಫಂಡು ಮತ್ತು ಅಪ್ಲಿಕೇಶನ್ಸ್ ಆಫ್ ಫಂಡು ಟೋಟಲ್ಲು ಮಾಡಿದಂದರೆ 56,000 ರೂಪೀಸು ಆಗುತ್ತೆ. ಈ ಥರ ಟ್ಯಾಲಿ ಮಾಡಬೇಕು ಪ್ರಾಬ್ಲಮ್ಸನ್ನು.